ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಲಾಸ್ಟ್ ಟೈಮ್ ನಮ್ಮ ಮನೆ ಹೆಂಗೆ ರೆಡಿ ಆಗ್ತಿದ್ದು ಎಲ್ಲ ತೋರಿಸಿದ್ದೆ ನಿಮಗೆ. ಅದೇ ಥರ ಇವಾಗ ನಮ್ಮ ಅಪ್ಪ ಡೋರೆಲ್ಲ ಇಕ್ಬಿಟ್ಟವ್ರೆ. ಅದು ಬೆಳಿಗ್ಗೆ ವರ್ಲಾಂಗ್ ಹಬ್ಬದ ದಿನ ಡೋರೆಲ್ಲ ಪಿಂದು ಫಿಟ್ ಮಾಡಿಬಿಟ್ಟವ್ರೆ ಗೈಸ್. ಯಾರಿಗೂ ನಮ್ಮ ಅಮ್ಮನೂ ಹೋಗಿಲ್ಲ, ಎಲ್ಲ ಹಬ್ಬದಲ್ಲಿ ಬಿಸಿ ಇದ್ರಲ್ಲ ನಾವು. ಅದಕ್ಕೆ ನಮ್ಮ ಅಪ್ಪ ಬೆಳಿಗ್ಗೆನೇ ಬಂದು ಅದಕ್ಕೆ ಇವಾಗ ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ ಗೈಸ್, ಫಸ್ಟ್ ಬಂದುಬಿಟ್ಟು ನನ್ನ ರೂಮಲ್ಲಿ ಮತ್ತು ಅದೇನೋ ಮೇಲೆ ಇದೂ ಅದನ್ನು ಫಿಟ್ ಮಾಡಿಬಿಟ್ಟವ್ರೆ. ಅದೇನೋ ಅಕ್ಕ, ಅದೇನಂತಾರೆ ಮೇಲೆಗೆ, ಅದು ಮೇಲೆ ಅದೇನಂತಾರ ಸಜ್ಜೆ. ಹಾಂ, ನೋಡಿ ಗೈಸ್, ನಪ್ಪ ಡೋರ್ ಫೈನಲಿ ಡೋರ್ ಫಿಟ್ ಮಾಡ್ಬಿಟ್ಟಾರೆ. ಈ ಡೋರು ಹಿಂಗೆ ಒಳಗೆ ಹೋದರೆ ನೋಡಿ ಗೈಸ್, ಅದನ್ನು ಫಿಟ್ ಮಾಡ್ಬಿಟ್ಟಾರೆ. ಮೇಲೆ ಕಾಣಿಸ್ತಾ ಇತ್ತಲ್ಲ ಸಜ್ಜೆ ಅಂತ, ಅದು ಮೇಲೆ ಏನಾದರೂ ಗಿಡ ಮಿಕ್ಕಕ್ಕೆ. ನಾನು ಹೇಳಿದ್ದೆ ನಮ್ಮ ಅಪ್ಪಗೆ ಅದೆಲ್ಲ ಬೇಡ ಅಂತ. ಇರಲಿ, ಏನು ಮಾಡ್ತೀರ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದನ್ನು ಫಿಟ್ ಮಾಡ್ಬಿಟ್ಟವ್ರೆ. ಅದು ಬಿಟ್ಟರೆ ಸೇಮ್ ಗೈಸ್, ಎಲ್ಲ ಡೋರು ಈ ಡೋರು ಫಿಟ್ ಮಾಡವ್ರೆ. ಅದು ಬಿಟ್ಟರೆ ಈ ಡೋರು ಫಿಟ್ ಮಾಡವ್ರೆ. ನೋಡಿ, ಈ ಡೋರಲ್ಲಿ ಸೇಮ್ ಗೈಸ್, ಇದರಲ್ಲೂ ಎಷ್ಟು ಸಜ್ಜೆ ಅಲ್ಲಿ ಇಕ್ಕವ್ರೆ. ಇನ್ನೂ ಫಿನಿಶಿಂಗ್ ಆದರೆ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಸಜ್ಜೆ ಅಲ್ಲಿ ಇಕ್ಕಿ, ಮತ್ತು ಇದು ಕಡೆ ಕಿಟಕಿ, ಹಿಂದೆ ಕಿಟಕಿ ಬಿಟ್ಟಿಲ್ಲ ಗೈಸ್ ನಾವು, ಮೇಲೆ ಸಜ್ಜೆ ಇಕ್ಕವ್ರೆ. ಇದು ಡೋರು, ಇದಕ್ಕೆ ಡೋರಪ್ಪ ಪ್ಲಾಸ್ಟಿಕ್ ಬರ್ತವೆ. ಗೈಸ್, ನಮ್ಮ ಅಪ್ಪ ವರ್ಲಾಂಗ್ ಹಬ್ಬದ ದಿವಸ ಬಂದು ಇಕ್ಕಿರೋದು. ಅಮ್ಮನವ್ರು ಗೈಸ್ ಎಲ್ಲಿದ್ರು ಓನರಮ್ಮ ಇರಲೇಬೇಕಲ್ಲ, ಅದಕ್ಕೆ ಬಂದವ್ರೆ. ಹೆಂಗೆ ಖುಷಿ ಆಗ್ತದಲ್ಲ ನಮ್ಮ ಅಪ್ಪ ಅಷ್ಟು ಕೆಲಸ ಮಾಡೋದು ನಾವು ಎಫರ್ಟ್ ಹಾಕಿ. ಗೈಸ್, ನಮ್ಮ ಕಕ್ಕ ಗೈಸ್ ಎಲ್ಲ ಸ್ವಲ್ಪ ರಿಸ್ತ ಅಂತ ಅದು ಓದ್ಲಾಗಲ್ಲ ಹೇಳಿದ್ನೆ ನಾನು. ಅದು ಬಿಟ್ರೆ ನಮ್ಮ ತಮ್ಮ ಬರುತ್ತಾ ನೋಡಿ ಗೈಸ್, ಇಲ್ಲಿ ನೋಡಿ ಟ್ಯಾಂಕ್ ಅಷ್ಟೇ. ಇಲ್ಲಿ ನೀರು ಮೊನ್ನೆ ನಾ ಬಿಟ್ಟಿದ್ರಲ್ಲ, ಅದೇ ಟ್ಯಾಂಕರ್ ನೀರು ಖಾಲಿ ಆಗೈತೆ. ಅದೇ ಅನ್ಕೊಂಡಿದ್ದೀನಿ ಗೈಸ್, ಇನ್ನೂ ಖಾಲಿ ಆಗಿಲ್ಲ. ಅದು ಬಿಟ್ಟರೆ ಇಲ್ಲೆಲ್ಲ ಪ್ಲಾಸ್ಟಿಂಗ್ ಮಾಡ್ತಾವ್ರೆ. ಇದು ಅಷ್ಟೇ ಡೋರ್ ಫಿಟ್ ಮಾಡೋರು. ಇದನ್ನು ಹಂಗೇ ಒಳಗೆ ಎಂಟ್ರಿ ಆಗ್ತಾ ಇದ್ರೆ ನೋಡಿ ಗೈಸ್, ಇದು ದೇವ್ರ ಮನೆ ಗೈಸ್. ಇಲ್ಲಿ ಸ್ವಲ್ಪ ಇನ್ನೂ ಮಾಡ್ತಾರೆ ಅಪ್ಪ, ಎಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೂ ಪ್ಲಾಸ್ಟಿಂಗ್ ಆದಮೇಲೆ ಸಕ್ಕದಾಗ ಬರುತ್ತೆ. ಇನ್ನು ಪ್ಲಾಸ್ಟಿಂಗ್ ಎಲ್ಲ ಆದಮೇಲೆ. ಅದು ಬಿಟ್ಟರೆ ಇದು ಕಿಚನಲ್ಲಿ ಒಂದು ಕಲ್ಲು ಬರುತ್ತೆ ಗೈಸ್. ಇಲ್ಲಿ ಒಂದು ಇದು ಚೆನ್ನಾಗಿ ಬರುತ್ತೆ ಕಿಚನಲ್ಲಿ. ನೋಡಿ, ಎಲ್ಲ ಕೆಲಸ ಮಾಡ್ತಾವ್ರಿ ಇನ್ನು. ಅದು ಬಿಟ್ಟರೆ ಇದು ಸ್ನಾನ ಮಾಡಕ್ಕೆ ಗೈಸ್, ಇದು ಸ್ನಾನ ಮಾಡೋಕ್ಕೆ ಅಲ್ಲೆಲ್ಲ ಅಪ್ಪ ಅದಕ್ಕೆ ನಿಕ್ಕವ್ರೆ. ಆಮೇಲೆ ಸದೇನಕ್ಕೆ ಇಕ್ಕವ್ರೆ ಗೊತ್ತಿಲ್ಲ. ಕಕ್ಕ ಇಲ್ಲೇನಕ್ಕ ಅದು ಇಕ್ಕಿದ ಮೇಲೆ ಸಜ್ಜೆ ಮೇಲೆ ಇಕ್ಕಿರಲ್ಲ, ಇದು ಸಜ್ಜೆ ಸೋಪಿಡಕ ಮೇಲೆ ಅಷ್ಟು ಮೇಲೆ. ಹಾಂ, ಇನ್ನೂ 80%. ಇದು ಹೈಟ್ ಬರುತ್ತಾ ಗೈಸ್? ಇದು ಇನ್ನೂ ಹೈಟ್ ಬರುತ್ತೆ ಅಂತ ಗೈಸ್. ಅದು ಏನಪ್ಪ ಫುಲ್ ಫಿನಿಶ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಏನು ಹೆಂಗೆ ಏನು ಅಂದ್ಬಿಟ್ಟಲ್ಲ ಕಕ್ಕ. ಫಿನಿಶ್ ಆಗಂಟ ಗೊತ್ತಾಗಲ್ಲ. ಸೋಪಿಡಕದು ಸೋಪಿಡಾಗಿ ಇಲ್ಲಿಗೆ ಮಣ್ಣು ಬರ್ತದೆ. ಎಲ್ಲಿಗೆ ಮಣ್ಣು ಬರೋದು? ಇಲ್ಲಿಗೆ ಬರ್ತದ. ಹಾಂ, ಇದು ಸ್ವಲ್ಪ ಹೈಟ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿಗೆ ಬರ್ತದ. ಇಲ್ಲಿದ್ದಾಗ ಇಷ್ಟಾಗ ನೋಡು, ಸ್ವಲ್ಪ ಆ ಕಡೆ ಬಂದ್ಬಿಡುತ್ತೆ ಗೈಸಲ್ಲಿ ಸೋಪಲ್ಲಿ ಇಕ್ಕಕ್ಕೆ. ಅದು ಬಿಟ್ಟರೆ ಇದು ಗೈಸ್ ಫೈನಲಿ ಇದೊಂದು ಬೆಡ್ರೂಮು. ಇಲ್ಲಿ ಹಾಲು ಫುಲ್ಲು, ಇದು ಹಾಲು ಗೈಸ್. ಇದು ಹಾಲು ಬಿಟ್ಟರೆ ಇದು ಬೆಡ್ರೂಮ್. ಈ ಬೆಡ್ರೂಮಲ್ಲಿ ಹೆಂಗಂದರೆ ಎಂಟ್ರಿ ಆಗ್ತಿದ್ದಂಗೆ ಗೈಸ್, ಸ್ವಲ್ಪ ಚೆನ್ನಾಗೈತೆ ಬೆಡ್ರೂಮ್ ಅನ್ನಿಸ್ತೈತೆ ನೋಡಿ. ಮೇಲೆ ಇಲ್ಲೂ ಸೇಮು, ಇಲ್ಲೊಂದು ಕಿಟಕಿ ಇದೆ ಗೈಸ್. ಈ ಬೆಡ್ರೂಮ್ ಮಾತ್ರ ನಮ್ಮ ಅಪ್ಪ ಕಿಟಕಿ ಬಿಟ್ಟಿದ್ದು. ಇಲ್ಲಿ ಮಾತ್ರ, ಇಲ್ಲಿ ಆಚೆಯಿಂದ ಇಲ್ಲಿ ಗಾಡಿ ಎತ್ಕೊಂಡ್ಬಂದಿದ್ದೀವಿ. ಇಲ್ಲಿಂದ ಆಚೆಯಿಂದ ಬೆಡ್ರೂಮ್ ಕಿಟಕಿ ಬಿಟ್ಟಿದ್ದೀವಿ. ಇಲ್ಲಿ ಹಿಂಗೈತೆ ಗೈಸ್ ಮನೆ. ಇಲ್ಲೊಂದು ಬೆಡ್ರೂಮ್ ಬರುತ್ತೆ ಇಲ್ಲಿ. ಡೋರೆಲ್ಲ ಗೈಸ್, ಮೊನ್ನೆ ಡೋರೆಲ್ಲ ಬಂದು ನಮ್ಮ ಅಪ್ಪ ಫಿಟ್ ಮಾಡೋರು. ಹಬ್ಬದ ದಿವಸ ವರಲಕ್ಷ್ಮಿ ಹಬ್ಬ ಆಯ್ತಲ್ಲ, ಅವಾಗ ಬಂದು ಬೆಳಿಗ್ಗೆನೇ ಫಿಟ್ ಮಾಡ್ಬಿಡೋದು 5 ಗಂಟೆಗೆ. ಅದನ್ನು ಲಾಗ್ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಬಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಗೈಸ್ ಇನ್ನೂ ಫುಲ್ ಫಿನಿಶಿಂಗ್ ಆಗ್ಬಿಟ್ಟು ಸಕ್ಕತ್ತಾಗಿ ಬರುತ್ತೆ. ಫಿನಿಶಿಂಗ್ ಆದರೆ ಚೆನ್ನಾಗಿ ಬರುತ್ತೆ. ಇಲ್ಲೆಲ್ಲ ಕೆಲಸ ಮಾಡ್ತಾವ್ರೆ ಫುಲ್. ಮೇಲೆ ಕೋರ್ಸ್ ಕಟ್ಬಿಟ್ಟು ಇದೆಲ್ಲ ಕಟ್ಬಿಟ್ಟು ನೋಡಿ, ಇಲ್ಲ ಇದು ಡೋರು, ಇದೊಂದು ಡೋರ್ ಒಂದು ಫಿಟ್ ಮಾಡಿರೋದು. ಇದೊಂದು ಡೋರ್ ಒಂದು ಫಿಟ್ ಮಾಡಿರೋದು. ವಯಸ್ಸಿ ಇಷ್ಟೈತೆ. ಇವಾಗ ಫಿನಿಶ್ ಆದರೆ ಫುಲ್ಲಾಗಿ ಫಿನಿಶ್ ಆಗ್ಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಗೈಸ್. ಫಿನಿಶ್ ಆಗಬೇಕು. ನೋಡಿ, ಈಗ ಸೀಟ್ಗಳು ಬಂದೈತೆ ಗೈಸ್. ಸೀಟುಗಳು ನೋಡಿ, ಇಲ್ಲಿ ಸೀಟ್ ಎಷ್ಟೈತೆ? 2, 4, 6 ಇಲ್ಲಿ ಗೈಸ್ ಇತ್ತು. ಇದು ಆಮೇಲೆ ಇದು ಅದು ಎಷ್ಟಿದೆ ಸೀಟಪ್ಪ? 9, ಇದೊಂದು 9, ಎಷ್ಟು ಟೋಟಲು ಎಷ್ಟಪ್ಪ? ಒಂದು 16, ಒಂದು 18, 40 ಸೀಟ್ ಅಂತ. 40 ಸೀಟ್ ಬಂದೈತೆ. ಎಷ್ಟು ಕಡೆ ಗೈಸ್? ಟೋಟಲ್ 40 ಸೀಟ್ ಬಂದೈತೆ. 40 ಸೀಟು ಗೈಸ್. ಆಯಿತು, ಈ ವಾರದಲ್ಲಿ ಫಿಟ್ ಮೇಲೆ ಹಾಕ್ಬಿಟ್ಟು ಎಲ್ಲ ಫಿನಿಶ್ ಮಾಡಿಬಿಡ್ತಾರೆ. ನೋಡಿ, ದೂರದಿಂದ ಹಿಂಗೆ ಕಾಣಿಸ್ತೈತೆ ನಮ್ಮ ಮನೆ. ಬಾಮ್ಮ ಇಲ್ಲಿ
ಸರಿ ಗೈಸ್ ನಮ್ಮ ಅಮ್ಮಗೆ ತೋರ್ಸೋಣ ಹೆಂಗೆ ಕಾಣಿಸ್ತೈತೆ ಹೆಂಗೆ ಅಂದ್ಬಿಟ್ಟು ಸಕಾಲ ಕಾಣಿಸ್ತೈತಲ್ಲ ದೂರದಿಂದ ನೋಡಿ ಹೆಂಗೆ ಕಾಣಿಸ್ತೈತೆ ಗೈಸ್ ಇಲ್ಲಿ ಹಂಗೆ ಲೈನಲ್ಲಿ ಇದೆಯಲ್ಲ ಲೈನಲ್ಲಿ ಕಂಪೌಂಡ್ ಮೇಲೆ ಫುಲ್ ಕಂಪೌಂಡ್ ಕಟ್ಬಿಡ್ತಾರಂತ ನಮ್ಮಪ್ಪ ಕಂಪೌಂಡ್ ಇಲ್ಲಿಂದ ನಮ್ಮ ಮನೆ ಹೆಂಗೆ ಕಾಣಿಸ್ತೈತೆ ನೋಡಿ ವಿಡಿಯೋದಲ್ಲಿ ನೋಡಿ ಗೈಸ್ ಸಕ್ಕತ್ತಾಗಿ ಕಾಣಿಸ್ತೈತೆ ಮನೆ ವೆದರ್ಗೆ ಇದಕ್ಕೆ ಆಯ್ತಲ್ಲಮ್ಮ ಇನ್ನೊಂದು ವಾರ ಹಾಕ್ಬಿಡ್ತಾರ ಸೀಟ್ ಅಲ್ಲ ಸೀಟಲ್ಲಿ ಹಾಕೋದು ಹಂಗೆ ಹೋಗ್ತೈತೆ ಗೈಸ್ ಕಾಸು ಸರಿಯಾಗಿ ಹೋಗ್ತೈತಿಲ್ಲ ಅವರಲ್ಲ ಇನ್ನೂ ಗೈಸ್ ಪ್ಲಾಸ್ಟಿಂಗ್ ಮಾಡಬೇಕು ಇನ್ನೂ ಕಂಪೌಂಡ್ ಕಟ್ಟಿಲ್ಲ ವೈರಿಂಗ್ ಮಾಡಬೇಕು ಇನ್ನೂ ಬೇಜಾನ್ ಕೆಲಸ ಐತೆ ಗೈಸ್ ನಾನು ಲಾಗ್ ಮಾಡೋಣ ಅನ್ಕೊತೀನಿ ಆದರೆ ಬರೋಕ್ಕಾಗಲ್ಲ ಏನು ಕಕ್ಕ ಇನ್ನು ಎಷ್ಟು ಫುಲ್ಲು ಕಂಪ್ಲೀಟಾಗಿ ಎಷ್ಟು ದಿನ ಆಗುತ್ತೆ ಕಕ್ಕ ಇನ್ನು ಒಂದು 2 ವಾರ 2 ವಾರ 2 ವಾರ ನಮ್ಮದು 1 ವಾರದಾಗ 2 ವಾರ ಸೀಟ್ ಹಾಕೋದ 2 ವಾರ ಪ್ಲಾಸ್ಟಿಂಗ್ ಗಿಸ್ಟಿಂಗ್ ಎಲ್ಲ ಲಾಸ್ಟ್ ಬಂತು ಎಲ್ಲ ಬಂತು ಮಾಡಿದ್ರೆ ನೀವು ಕರೆಕ್ಟಾಗಿ ಮಾಡಿರಿ 2 ವಾರ ಸೀಟ್ ಎಲ್ಲ ಸೀಟ್ ನಾಳೆ ಏರ್ಸಿ ತೋರಿಸ್ತೀನಿ ಆಯ್ತು ಆ ಥರ ಸೀಟ್ ಹಾಕ್ತೀವಿ ಏನೋ ಅಂದ್ಬಿಟ್ಟು ಹ್ಞೂ ಗೈಸ್ ಇನ್ನೂ ಡೋರ್ ಬೇರೆ ತರಬೇಕು ಇನ್ನೂ ಡೋರ್ ತರಬೇಕು ಬೇಜಾನ್ ಕೆಲಸ ಇದೆ ಗೈಸ್ ಇನ್ನೂ ಪಿಟ್ಟು ತೋರಿಸ್ಬೇಕಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಐತಿ ಇನ್ನ ಅದೇ ಎಲೆಕ್ಟ್ರಿಷಿಯನ್ ಗೈಸ್ ಇನ್ನು ಎಲೆಕ್ಟ್ರಿಕ್ ಕೆಲಸ ಮತ್ತೆ ಫ್ಲಾಶಿಂಗ್ ಮಾಡಬೇಕು ಒಳಗೆ ಮತ್ತು ಮಣ್ಣು ಹಾಕಬೇಕು ನೋಡಿ ಗೈಸ್ ಕಂಪೌಂಡ್ ಹೇಳಿದ್ನಲ್ಲ ಇಲ್ಲಿ ಕಂಪೌಂಡ್ ಬರುತ್ತೆ ಇಲ್ಲಿ ಫುಲ್ಲು ಇಲ್ಲಿ ಇದೆಯಲ್ಲ ನಮ್ಮ ಡೆಡ್ ಆ್ಯಂಡ್ ಬಾರ್ಡ್ರ್ ಗಂಟ ಇದು ಫುಲ್ಲು ಕಂಪೌಂಡ್ ಹಾಕ್ತಾರೆ ಆಮೇಲೆ ಇಲ್ಲಿ ಒಳಗೆ ಕಾರು ನಾಶ ಹೇಳಿದ್ನಲ್ಲ ಕಾರ್ ಪಾರ್ಕಿಂಗು ನೋಡಿ ಫೈನಲಾಗಿ ನಮ್ಮ ಮನೆಗೆ ಡೋರ್ ಫಿಟ್ ಮಾಡಿದ್ದಾಯಿತು ಎಲ್ಲ ಕಡೆ ಇದಕ್ಕೆ ಇನ್ನೂ ಸ್ವಲ್ಪ ಲೈಟ್ ಎಲ್ಲ ಇದು ಪಿಟ್ ಬರುತ್ತಲ್ಲ ಪಿಟ್ ಬಂದಾದ್ಮೇಲೆ ಡೋರ್ ಫಿಕ್ಸ್ ಮಾಡೋದು ಇದು ಪೂಜೆ ಎಲ್ಲ ಮಾಡ್ಬಿಟ್ಟು ನಾವು ಅಪ್ಪ ಈ ಥರ ಹಾಕೋರೆ ಬರೋಣ ಅಂದ್ಕೊಂಡಿದ್ದೆ ಪೂಜೆ ಟೈಮಲ್ಲಿ ಬರೋಕ್ಕಾಗಿಲ್ಲ ಬೆಳಗ್ಗೆ 5 ಗಂಟೆಗೆ ಬಂದ್ರಲ್ಲ ಅದಕ್ಕೆ ಹಾಂ ಎಷ್ಟು ನಮ್ಮ ಅಪ್ಪ ಟ್ಯಾಕ್ಟ್ರಿ ತಾನು ಹೋಗೋದಾ ಆಯ್ತು ಅಲ್ಲಿ ಇರ್ತಾರ ಹಾಕೋರು ಕಟ್ ಮಾಡಿಸಿದ್ದಾನ ಆಯ್ತು ಇವಾಗ ನಮ್ಮ ಅಪ್ಪ ಟ್ಯಾಕ್ಟ್ರಿ ಎತ್ಕೊಂಡು ಹೋಗ್ತಾವ್ರು ನೋಡಿ ಎಲ್ಲಿಗಪ್ಪ ನೀನೆಲ್ಲಿಗಮ್ಮ ಹುಷಾರು ಹುಷಾರಮ್ಮ ಹಾಂ ಬಾಯ್ ಆಯ್ತು ಅಮ್ಮ ಹಾಕ್ಬಿಟ್ಟು ಕಳಿಸ್ತಾಳೆ ಹಂಗಾರಿ ನೋಡಿ ಗಾಯ್ಸ ನಮ್ಮ ಅಪ್ಪ ನಮ್ಮ ಹೋದ್ರು ಟ್ಯಾಕ್ಟ್ರಿ ಎತ್ಕೊಂಡು ಆಗ್ತಾರೆ ಒಂದು ಸ್ವಲ್ಪ ಡೌನ್ ಆಗೈತೆ ಅನ್ನಿಸ್ತೈತೆ ಕಾಂಕ್ರೀಟ್ ಹಾಕ್ಬಿಟ್ಟು ಮಾಡ್ತಾರೆ ಗೈಸ್ ಅಪ್ಪ ಇರ್ಬೇಕಾರೆ ಏನಿಲ್ಲ ಫೈನಲಿ ಫಿನಿಶ್ ಇನ್ನು ಬೇಜಾನ್ ಕೆಲಸ ಇದೆ ಗೈಸ್ ನಾನು ಲಾಗಲ್ಲಿ ತೋರ್ಸೋಣ ಅನ್ಕೊತೀನಿ ಆಗ್ತಾ ಇಲ್ಲ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಗೈಸ್ ಕೆಲಸ ನೋಡಿ ಆಗ ಅಲ್ಲಿ ಹೋಗ್ತಾರೆ ನಮ್ಮ ಅಪ್ಪ ಅಮ್ಮ ಬ್ಯಾಕ್ ಸೈಡ್ ಇಲ್ಲೆಲ್ಲ ಫುಲ್ ಪ್ಲಾಸ್ಟಿಂಗ್ ಬರುತ್ತೆ ಇಲ್ಲೂ ಇಲ್ಲೆಲ್ಲ ಬ್ಯಾಕ್ ಸೈಡು ನೋಡಿ ಫೈನಲಾಗಿ ಇಲ್ಲಿ ಕಿಟಕಿ ಎಲ್ಲ ಫಿಟ್ ಮಾಡೋರು ಕಿಚನ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಕ್ಕಂತ ನಮ್ಮ ಅಪ್ಪ ಹೇಳಿದ್ರು ಬಿಟ್ಟರೆ ಇದು ಮೊನ್ನೆ ನೋಡಿದ್ರಲ್ಲ ಗೈಸ್ ಲಾಗಲ್ಲಿ ನಾವು ನೀರು ತುಂಬಿಸಿದ್ದು ಅದು ಮತ್ತೆ ಅದು ಬಿಟ್ಟರೆ ಡೋರ್ ಫೈನಲಿ ನಾಳೆ ಆದರೆ ಸೀಟ್ ಹಾಕೋಕ್ಕೆ ನಾನು ಬರ್ತೀನಿ ಗೈಸ್ ಬಂದು ಹೆಲ್ಪ್ ಮಾಡ್ತೀನಿ ನೋಡೋಣ ನಮ್ಮ ಫ್ರೆಂಡ್ ಬೇರೆ ಮದುವೆ ಐತೆ ಅಲ್ಲಿಗೆ ಹೋಗೋಣ ಇಲ್ಲ ಇಲ್ಲಿಗೆ ಬರೋಣ ಅಂದ್ಬಿಟ್ಟು 2ರಲ್ಲಿ ಒಂದು ರಿಸೀವ್ ಮಾಡ್ಬಿಟ್ಟು ಬರೋಣ ಏನಾಗುತ್ತೋ ನೋಡೋಣ ನಾಳೆ ಗೈಸ್ ನಮ್ಮ ಕಕ್ಕಾಗ ನಾನು ಹೇಳಿದ್ದೆ ಆದರೂ ನಮ್ಮ ಕಕ್ಕ ಸಜ್ಜೆ ಏನು ಕಕ್ಕ ಹೇಳಿನ ಆದರೂ ಸಜ್ಜೆ ಹಾಕಿದ್ದಲ್ಲ ಮೇಲೆ ಹೇಳಿದ್ರು ನನ್ನ ಕಡೆ ಏನಿಲ್ಲ ಮಾಡಿದ್ದ ಬ್ಯಾಡಂದೆ ನಾನು ಹಾಂ ಗೈಸ್ ಅದೇನಪ್ಪ ಅಂದರೆ ಎತ್ಕೊಂಡು ಬಂದ್ಬಿಟ್ಟು ಇವಾಗ ಬೇಡ ಅಂದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಕಿರೋದು ಇವಾಗ ವೇಸ್ಟ್ ಆಗಬಾರ್ದು ಅಂತ ನೋಡೋಣ ಗೈಸ್ ಏನಾರ ಮಾಡೋಕ್ಕಾಗುತ್ತೋ ಮಾಡೋಣ ಇದರಲ್ಲಿ ರೂಮಲ್ಲಿ ಹಾಂ ಮಾಡೋಕೆ ಬರ್ತಾ ಡಿಸೈನ್ ಗೈಸ್ ನಾನು ಸ್ವಲ್ಪ ಫುಲ್ ವೈಟ್ ಪೇಂಟ್ ಹೊಡೆದ್ಬಿಟ್ಟು ಡಿಸೈನಾಗಿ ಮಾಡೋಣ ಅಂತಿದ್ದೆ ಗೇಮಿಂಗ್ ರೂಮಲ್ಲ ನಾನು ಮತ್ತು ನಮ್ಮ ತಮ್ಮ ಇರ್ತೀವಲ್ಲ ಅದಕ್ಕೆ ಹಾಂ ಫುಲ್ ವೈಟ್ ಪೇಂಟ್ ಹಾಕಕ್ಕ ಯಾವ ರೂಮ ಆ ಥರ ಹಾಂ ಆ ಥರದ್ದು ಓಕೆ ಆ ಥರ ಬರುತ್ತೆ ಗೈಸ್ ಪೇಂಟಿಂಗ್ ಎಲ್ಲ ನೋಡೋಣ ರೂಮಲ್ಲಿ ಹೆಂಗಿದೆಯಾ ಅಂದ್ಬಿಟ್ಟು ಆ ಥರ ಪೇಂಟ್ ಎಲ್ಲ ತೋರಿಸ್ಕೊಂಬರೋಣ ಹಂಗೆ ಮೇಲಿಂದ ತೋರಿಸ್ತೀನಿ ಹೆಂಗೆ ಕಾಣಿಸ್ತೈತೆ ಅಂದ್ಬಿಟ್ಟು ನೋಡಿ ಇಲ್ಲಿಂದ ಹಿಂಗೆ ಕಾಣಿಸ್ತೈತೆ ಮೇಲಿಂದ ತೋರಿಸ್ತೀನಿ ಹೆಂಗೆ ಕಾಣಿಸ್ತೈತೆ ಏನೋ ಅಂದ್ಬಿಟ್ಟು ಬನ್ನಿ ಗೈಸ್ ಪೇಂಟಿಂಗ್ ನಾನು ವೈಟ್ ಪೇಂಟ್ ಹೊಡಿಬೇಕಲ್ಲ ಅದಕ್ಕೆ ನಾನು ಅಪ್ಪಗೆ ಹೇಳಿದ್ದೆ ವೈಟ್ ಪೇಂಟ್ ಹೊಡಿಬೇಕು ಹಂಗೆ ಅಂತ
ನೋಡಿ ಗೈಸ್ ಇದೆಲ್ಲ ಮಾಡಿದ್ರೆ ಹಿಂಗೆ ಬರುತ್ತೆ ಲಾಸ್ಟ್ ಫೈನಲಾಗಿ. ಇದು ದೊಡ್ಡದಿದು. ಹಾಂ ಈ ಥರ ಪೇಂಟು ನೋಡಿ ಗೈಸ್. ಇವ್ರು ಹೆಂಗೆ ಮನೆ ಬೆಡ್ರೂಮು ಇಲ್ಲೂ ಸೇಮ್ ಇದೇ ಥರ ಇದೆ ಗೈಸ್, ಸೇಮ್ ನಮ್ಮ ಥರನೇ. ಓಕೆ ಮಾಡ್ಬೋದು, ಏನೋ ಮಾಡೋಣ. ನೋಡಿ ಗೈಸ್ ಫೀಲ್ ನೋಡಿ ಇಲ್ಲೆಲ್ಲ ಆಚೆ ನೋಡ್ತಾ ಇದ್ರೆ ಹೊಲ ತೋಟ ಗೀಟ ಒಳ್ಳೆ ಫೀಲು. ಬಿಟ್ಟರೆ ಇದು ಬಾತ್ರೂಮ್ ಅನ್ಕೊತೀನಿ ಗೈಸ್. ಅದು ಬಿಟ್ಬಿಟ್ರೆ ಇದು ಬಾತ್ರೂಮೇ ಗೈಸ್. ಇಷ್ಟನೇ ಇರೋದು ನಮ್ಮದು ಇಷ್ಟ ಗೈಸ್. ಇದು ಮಣ್ಣಲ್ಲಿ ಹಾಕಿದ್ಮೇಲೆ ಈ ಲೆವೆಲ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊತೀನಿ. ಮೋಸ್ಟ್ಲಿ ತೆಗ್ಗೈತಲ್ಲ ಹಂಗೆ ಕಾಣಿಸಲ್ಲ, ಹೈಟ್ ಬಂದಮೇಲೆ ಗೊತ್ತಾಗುತ್ತೆ ಹೆಂಗೆ ಏನು ಅಂದ್ಬಿಟ್ಟು. ನಾನು ಇದೇ ಥರ ಪೇಂಟ್ ಹೊಡ್ತಾ ಕೇಳಿದ್ದೀನಿ, ಸ್ವಿಚ್ ಬೋರ್ಡ್ ಎಲ್ಲೆಲ್ಲಿ ಬೇಕೋ ಅಲ್ಲಿ ನನಗೆ ಎಲ್ಲೆಲ್ಲಿ ಬೇಕೋ ಅಂತ ಹೇಳಿ ಫಿಟ್ ಮಾಡಿಸ್ತೀನಿ ಗೈಸ್. ಬನ್ನಿ ಗೈಸ್ ಮೇಲೆ ಹೋಗ್ಬಿಟ್ಟು ತೋರಿಸೋಣ ವ್ಯೂ ಹೆಂಗಿರುತ್ತೆ ಅಂದ್ಬಿಟ್ಟು ಮೇಲೆಯಿಂದ. ಬನ್ನಿ ಫುಲ್ ಟಾಪಲ್ಲಿ ಹೋಗ್ಬಿಟ್ಟು ನಮ್ಗೆ ತೋರಿಸ್ತೀನಿ. ಬಂದಿದ್ದೀನಿ ಗೈಸ್. ಈ ಥರ ಇದ್ರೆ ಸಕ್ಕತ್ತಾಗಿರೋದಲ್ಲ ಮನೆ, ಸಕ್ಕತ್ತಾಗಿರೋದು. ಏನು ಮಾಡ್ತಿರೋದು ಇವಾಗ ನಾವು ಅಪ್ಪ ಅಮ್ಮ ಮಾಡೋರಲ್ಲ, ಇವಾಗ ಏನಿದ್ರು ನಾವು ಮಾಡಬೇಕು. ಇನ್ನೂ ಏಜ್ ಐತೆ ಗೈಸ್, ಮಾಡೋಣ ಆಗುತ್ತೆ ಎಲ್ಲ ಒಂದಿನ. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತೈತೆ ಮೇಲೆ, ನಂದು ತೋರ್ಸಕ್ಕೆ ಬಂದೆ. ನೋಡಿ ಗೈಸ್ ಮೇಲೆಯಿಂದ ಹೆಂಗೆ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತೈತಲ್ಲ. ವೆದರ್ ನೋಡಿ ಗೈಸ್, ಫುಲ್ಲು ಸುತ್ತಮುತ್ತ ವೆದರ್ ನೋಡಿ. ಆ ವೆದರ್ಗೆ ಇದಕ್ಕೆ ಫೀಲ್ ನೋಡಿ ಗೈಸ್. ಅಲ್ಲಿ ನೋಡಿ ಅಲ್ಲೆಲ್ಲ ಕಟ್ಟವ್ರೆ, ಇಂಪ್ರೂವ್ ಆಗ್ಬಿಡುತ್ತೆ ಗೈಸ್ ಇಲ್ಲಿ. ಬಿಲ್ಡಿಂಗಲ್ಲೆಲ್ಲ ಕಟ್ಟವ್ರು ನೋಡಿ ಹೆಂಗೆ ಕಟ್ಟವ್ರೆ. ನಾಳೆ ಇವಾಗ ಸಿಂಪಲಾಗಿ ಕಟ್ತಾ ಇದ್ದೀವಿ. ಸಖತ್ತಾಗಿ ಕಾಣಿಸ್ತೈತಲ್ಲ ಇಲ್ಲಿಂದ. ನಾಳೆ ಸೀಟ್ ಹಾಕ್ಬಿಟ್ರೆ ಮುಗಿತು, ಆ ಥರ ಬರುತ್ತೆ ಸೀಟೆಲ್ಲ ಹಾಕಿದ್ರೆ. ಇಲ್ಲೆಲ್ಲ ಅಲ್ಲಿಂದ ಹಾಕಿದ್ರೆ ಅಲ್ಲಿ ನೋಡಿ ಗೈಸ್ ತೋಟ, ಅಲ್ಲಿ ಅದು ತೋಟ. ವೆದರ್ ನೋಡಿ ಎಷ್ಟು ಸಕ್ಕತ್ತಾಗೈತೆ. ಇಲ್ಲಿ ಬಂದರೆ ಒಂಥರ ಗೈಸ್ ವೈಬ್ ಮತ್ತು ಸಕ್ಕತ್ತಾಗಿರುತ್ತೆ ಅಂದ್ಕೊಳ್ಳಿ. ವೀಡಿಯೋಸ್ ಮಾಡೋಕ್ಕಾಗಲಿ, ಕಂಟೆಂಟ್ ಮಾಡೋಕ್ಕಾಗಲಿ, ಸ್ವಲ್ಪ ಪ್ಲ್ಯಾನಲ್ಲಿ ಮಾಡಿದ್ರೆ ಮಾಡ್ಕೊಂಡು ಹೋಗ್ಬೋದು. ನೋಡೋಣ ಮುಂದೆ ಏನಾಗುತ್ತೋ ಆಗಲಿ, ಮಾಡ್ಕೊಂಡು ಹೋಗೋಣ. ಇನ್ನೇ ಫುಲ್ಲು ಇದೆಲ್ಲ ನೋಡಿ ಗೈಸ್. ಏನೋ ಸರಿ ನೀಟಾಗಿ ಹೆಂಗೆ ಕಾಣಿಸ್ತೈತೆ ಗೈಸ್. ಹೋಗೋಣ ನೋಡಿ ಗೈಸ್ ಹೆಂಗೆ ಹೊಡಿತೈತೆ ಸೂರ್ಯ ಕಣ್ಣಿಗೆ. ನೋಡಿ ಹೆಂಗೈತಲ್ಲ ವ್ಯೂ ಪಾಯಿಂಟು. ನೋಡೋಣ ಗೈಸ್ ಮುಂದೆ ಏನಾದರೂ ಒಳ್ಳೆಯದಾದರೆ ನಿಮ್ಮ ಸಪೋರ್ಟಿಂದ ಮಾಡೋಣ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ. ಓಕೆ ಬನ್ನಿ ಹೋಗೋಣ. ಇದು ಗೈಸ್ ಇದು 3 ಫ್ಲೋರ್ ಕಟ್ಟೋರ, 3 ಫ್ಲೋರ್ ಅನ್ಕೊತೀನಿ. 2 ಫ್ಲೋರೋ 3 ಫ್ಲೋರ್ ಕಟ್ಟೋರ ಗೈಸ್. ಇದು ಮುಂದೆ ನಮ್ಮ ಸ್ವೀಟ್ ಮುಂದೆ ಇರೋದು, ನಮ್ಮ ಮನೆ ಮುಂದೆ ಕಟ್ಟಿರೋದು. ಚೆನ್ನಾಗಿ ಕಟ್ಟೋರು ಇದು ಗೈಸ್. ನಾವು ಅಪ್ಪ ಅಮ್ಮ ಕಟ್ಟಿರೋದಷ್ಟು ಸದ್ಯ ಚೆನ್ನಾಗಿ ಕಟ್ಟೋರು. ಓಕೆ ನೋಡಿ ಗೈಸ್ ಈ ಥರ ಕಂಪೌಂಡ್ ಬರುತ್ತೆ ನಮ್ಮದು. ನಮ್ಮಪ್ಪ ಈ ಥರ ಕಂಪೌಂಡಲ್ಲಿ ಹಿಂಗಣ ನಮ್ಮ ಜಾಗ ಉಳಿಯುತ್ತಲ್ಲ, ಇಲ್ಲೊಳಗೆ ಕಾರ್ ಬರುತ್ತೆ. ಮೋಸ್ಟ್ಲಿ ಗೈಸ್ ಮಣ್ಣೆಲ್ಲ ಹಾಕಿದ್ರೆ ನಮ್ದು ಆ ಲೆವೆಲಿಗೆ ಬರುತ್ತೆ ಅಂದ್ಕೊತೀನಿ. ಮಣ್ಣೆಲ್ಲ ಹಾಕಿದ್ರೆ ಫೈನಲಿ ಗೈಸ್ ನೋಡಿ, ಫೈನಲಿ ಮನೆ ಕಂಪ್ಲೀಟೆಡು. ಇನ್ನೂ ಗೈಸ್ ಬೇಜಾನ್ ಕೆಲಸ ಐತೆ, ಮಾಡ್ತಾವ್ರೆ. ಅವಾಗಿನ್ನ ಬೇಜಾನ್ ಕೆಲಸ ಮಾಡ್ತಾನೆ ಅವರೇ. ಇನ್ನು ಇದನ್ನು ಹಾಕ್ತಾರೆ ಗೈಸ್. ಇದು ಕಿಚನ್ಗೆ ಅದೆಲ್ಲ ಸೆಟ್ ಮಾಡಬೇಕು. ಅದು ಹಾಕ್ದಾಗ ಅದನ್ನು ತೋರಿಸ್ತೀನಿ. ಇವಾಗ ಸರ್ವೆ ಕಟ್ತಾವ್ರೆ. ಏನು ಗಣೇಶ ಸರ್ವೆ ಇದು? ನೋಡಿ ಗೈಸ್ ಆ ಗಾಡಿ ಫುಲ್ ಫಿನಿಶ್ ಮಾಡಿಬಿಡ್ತಾರೆ ಇವಾಗ. ಫಿನಿಶ್ ಮಾಡಿಬಿಟ್ರೆ ಮುಗೀತು. ನಾಳೆ ಸೀಟ್ ಹಾಕ್ತೀವಲ್ಲ ಗೈಸ್, ನಾಳೆ ಫುಲ್ಲು ಇನ್ನೂ ಲಾಕ್ ಚೆನ್ನಾಗಿರುತ್ತೆ ನೋಡಿ. ನಾಳೆ ಏನೇನು ಮಾಡ್ತೀವಿ ಫುಲ್ ಏನು ಅಂದ್ಬಿಟ್ಟು, ಅಕಸ್ಮಾತ್ ಇದ್ದರೆ ಇಲ್ಲೇ ಇರ್ತೀನಿ. ನೋಡೋಣ ನಾಳೆ ಏನಾಗುತ್ತೆ ಅಂದ್ಬಿಟ್ಟು. ಗೈಸ್ ಇನ್ನೂ ಒಳಗೆ ಕಾರ್ ಬರೋದೆಲ್ಲ ಚೆನ್ನಾಗಿದೆ, ಇನ್ನೂ ಅದೆಲ್ಲ ಮಾಡಿದಾಗ ಕಂಪ್ಲೀಟಾಗಿ. ಅದು ಬಿಟ್ಟರೆ ಬ್ಯಾಕ್ ಸೈಡ್ ತೋರಿಸೋಣ ಬನ್ನಿ ಗೈಸ್. ಬ್ಯಾಕ್ ಸೈಡ್ ನಾವೇನು ಮಾಡಿಲ್ಲ ಇನ್ನೂ, ಅಲ್ಲೇನು ಬ್ಯಾಕ್ ಸೈಡ್ ಮಾಡೋಕ್ಕೆ ಏನೂ ಇಲ್ಲ ಅನ್ಕೊತೀನಿ. ಪ್ಲಾಸ್ಟಿಕ್ ಮಾತ್ರ ಮಾಡೋದು ಈ ಸೈಡೆಲ್ಲ. ಈ ಸೈಡೆಲ್ಲ ಪ್ಲಾಸ್ಟಿಕ್ ಮಾತ್ರ ಮಾಡೋದು ಗೈಸ್. ನಾವು ಹಿಂದೆ ಜಾಸ್ತಿ ಯಾವುದೂ ಕಿಟಕಿ ಬಿಟ್ಟಿಲ್ಲ. ಅಲ್ಲಿ ನಮ್ಮ ಹಾಲ್ಗೆ ಒಂದು ಬೆಡ್ರೂಮ್ ಬಿಟ್ಟರೆ ಜಾಸ್ತಿ ಏನು ಕಿಟಕಿ ಮುಂದೆ ಬಿಟ್ಟಿದ್ದೀವಿ, ಕಿಟಕಿ ಎಲ್ಲ. ಅದು ಬಿಟ್ಟರೆ ಅಲ್ಲಿ ಗಂಟ ಬಿಟ್ಟಿದ್ದೀವಿ ನೋಡಿ. ಇಲ್ಲಿ ಬಂದರೆ ಒಳಗೆ ಕಾಣಿಸ್ತೈತೆ ಇಲ್ಲಿ ನೋಡಿ, ಇದು ಒಳಗೆ. ಅಪ್ಪ ನಮ್ಮ ತಮ್ಮ ಅವಾಗಿಂದ ಅವನೇ ಗೈಸ್. ಅಪ್ಪ ನಮ್ಮ ತಮ್ಮ ಸ್ವಲ್ಪ ಎಫರ್ಟ್ ಅಪ್ ಮಾಡ್ತಾವನೆ. ಅದು ಬಿಟ್ಟರೆ ನಮ್ಮ ಗಾಡಿಯಲ್ಲಿ ಐತೆ ನೋಡಿ. ಸಕ್ಕತ್ತಾಗೈತೆ ಗೈಸ್ ವೆದರ್ಗೂ ಇದಕ್ಕೂ ಎಲ್ಲ. ಓಕೆ ಬನ್ನಿ ಇವಾಗ ನಮ್ಮ ಕಕ್ಕ ಟೀ ಎತ್ಕೊಂಬಂದ, ಒಂದು ಟೀ ಕುಡಿಯೋಣ. ಫುಲ್ಲೆಲ್ಲ ಮಾಡ್ತಾವ್ರಲ್ಲ, ಟೀ ಎತ್ಕೊಂಬಂದವ್ರು ಇದೆಲ್ಲ. ಅವರೆಲ್ಲ ಟೀ ಎಲ್ಲ ನೋಡಿ, ಟೀ ಎಲ್ಲ ಕುಡಿತವ್ರೆ. ಸರಿ ಗೈಸ್, ಇಲ್ಲ ಆಗೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆದಷ್ಟು ಇವಾಗ ಏನೋ ವಾಚಿಂಗ್ ಅವರ್ಸ್ ಜಾಸ್ತಿ ಮಾಡಬೇಕಂತೆ ನೆಕ್ಸ್ಟ್ ವರ್ಷದಿಂದ. ಇನ್ನೂ 3 ತಿಂಗಳೈತೆ ನೋಡಬೇಕು. ನಾನು ಬೇರೆ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಲಾಗ್ಸ್ ಎಲ್ಲ. ಸಪೋರ್ಟ್ ಮಾಡ್ತಾ ಇದ್ದೀರಾ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಇಲ್ಲ ಆಗ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ನಾಳೆ ಏನಾಗುತ್ತೆ ಅಂದ್ಬಿಟ್ಟು ಎಲ್ಲ ನಿಮ್ಗೆ ತೋರಿಸ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ಲಾಗಲ್ಲಿ. ಬಾಯ್.